ಹಾಯ್ ವೆಲ್ಕಮ್ ಬ್ಯಾಕ್ ಟು ಸನ್ವನ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಉದ್ದಿನ ವಡೆ ಹೋಟೆಲಲ್ಲಿ ಮಾಡ್ತಾರಲ್ವ ಆ ಥರ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಬಟ್ ತುಂಬ ಸಖತ್ತಾಗಿತ್ತು. ಮನೇಲಿ ಯಾರಪ್ಪ ಉದ್ದಿನ ವಡೆ ಮಾಡ್ತಾರೆ, ತುಂಬ ಪಜೀತಿ ಅದು ಅಂತ ಅಂದ್ಕೊಳ್ತಾರೆ. ಬಟ್ ಆದರೆ ತುಂಬ ಈಸಿಯಾಗಿ ಮನೇಲಿ ಮಾಡ್ಕೊಬಹುದು. ನಂತರ ಹೊಸಬ್ರು ಸಹ ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಉದ್ದಿನ ಬೇಳೆನ ನೆನೆಸಿಡ್ತಾ ಇದ್ದೀನಿ. ಅದ್ರ ಜೊತೆ ಒಂದು ಕೈ ಹಿಡಿ ಆಗೋಷ್ಟು ಅಕ್ಕಿನೂ ಹಾಕಿ ಚೆನ್ನಾಗಿ 3-4 ಸಲ ತೊಳೆದು ಅದು ಮಿನಿಮಮ್ ಒಂದು 4 to 5 hours ಆದರೂ ನೆನಿಬೇಕು. ನಾನು ರಾತ್ರಿ ಮಲಗೋಕೆ ಮುಂಚೆ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಬೇಳೆ ನೆಂದಿತ್ತು. ಒಬ್ಬೊಬ್ರು ಬೆಳಗ್ಗೆನೇ ನೆನೆಸಿ ಮಾಡೋರು ಇರ್ತಾರೆ, ಬಟ್ ಬೇಳೆ ನೆಂದಷ್ಟು ಚೆನ್ನಾಗಿ ಒದಗುತ್ತೆ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ನೆನೆಸಿದಂಥ ಉದ್ದಿನ ಬೇಳೆ ಅಕ್ಕಿನ ಹಾಕ್ಕೊಂಡು ಅದು ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿ ಆನ್ ಮಾಡಿ ಆಫ್ ಮಾಡಿ ಆ ಥರ ಸ್ಟಾರ್ಟಿಂಗಲ್ಲಿ ಮಾಡಿಕೊಂಡು ಸ್ವಲ್ಪ ಬೇಳೆ ಎಲ್ಲ ನೋಡಿ ಈ ಥರ ಆದಮೇಲೆ ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಗಟ್ಟಿಗೆ ರುಬ್ಕೊಬೇಕು. ಆವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಬ್ಕೊಳ್ಳಿ. ಗಟ್ಟಿಯಾಗಿಯೇ ಇರಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿರಬೇಕು. ಕೈಯಲ್ಲಿ ಅದು ಹಿಡ್ಕೊಂಡ್ರೆ ಸ್ವಲ್ಪ ನಿಲ್ಲೋ ಥರ ಇರಬೇಕು, ಅದು ತುಂಬ ಜಾರ್ಕೊಂಡು ಹೋಗೋ ಥರ ಇರಬಾರ್ದು. ಎಲ್ಲನೂ ರುಬ್ಕೊಂಡಾದ್ಮೇಲೆ ಒಂದು ಅಗ್ಲದ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಕಡ್ಡಿ ಆಗೋಷ್ಟು ಕರಿಬೇವನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೆಣಸನ್ನು ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ, 1/2 ಟೇಬಲ್ ಸ್ಪೂನ್ ಅಷ್ಟು. ಆಮೇಲೆ ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. 1 ಸ್ಪೂನ್ ಆಗೋಷ್ಟು ಜೀರಿಗೆ, 1/2 ಇಂಚು ಶುಂಠಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಬೇಕು. ನಂತರ ಕಾಯಿನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಈ ಥರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೇ ನೋಡಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಉದ್ದಿನ ವಡೆ ಮಾಡುವಾಗ. ಈ ಥರ ಒಂದು 5 ಮಿನಿಟ್ಸ್ ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲಿ ಕಲಿಸ್ಕೊತಾ ಇರಬೇಕು. ಹಿಟ್ಟು ಸ್ವಲ್ಪ ಹಗುರ ಆಗಬೇಕು. ಕಲಿಸೋವಾಗ ಒಂದು ಚಿಟಿಕೆ ಆಗೋಷ್ಟು ಅಡುಗೆ ಸೋಡಾನು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಮಾತ್ರ ಹ್ಯಾಂಡ್ ಬ್ಲೆಂಡರ್ ಇದ್ದರೆ ಹ್ಯಾಂಡ್ ಬ್ಲೆಂಡರ್ ಸಹ ಯೂಸ್ ಮಾಡಿ ಮಿಕ್ಸ್ ಮಾಡ್ಕೊಬೋದು. ಸಣ್ಣದಾಗಿ ಕೊತ್ತಂಬರಿನೂ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಬೌಲಲ್ಲಿ ನೀರು ಇಟ್ಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹಿಟ್ಟು ತೊಗೊಂಡು ನೋಡಿ ಈ ಥರ ಮಧ್ಯದಲ್ಲಿ ಈ ಥರ ತೂತು ಮಾಡ್ಕೊಳ್ಳಿ. ನಾನು ಒಂದು ಕಡೆ ಎಣ್ಣೆ ಕಾಯೋಕೆ ಇಟ್ಕೊಂಡಿದ್ದೆ ಆಲ್ರೆಡಿ. ನೋಡಿ ಲೋ ಫ್ಲೇಮಲ್ಲಿ ಇಟ್ಕೊಬೇಕು. ಎಣ್ಣೆನ ಚೆನ್ನಾಗಿ ಕಾದಾದ್ಮೇಲೆ ಈ ಥರ ನಿಧಾನಕ್ಕೆ ಬಿಟ್ಕೊಬೇಕು. ವಡೆನ ನಿಧಾನಕ್ಕೆ ಲೋ ಫ್ಲೇಮ್ನಲ್ಲೇ ಬೇಯಿಸ್ಕೊಬೇಕು, ಇಲ್ಲಾಂದರೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ, ಒಳಗಡೆ ಬೆಂದಿರಲ್ಲ, ಹಸಿ ಇರುತ್ತೆ. ಸೊ ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು 3-4 ನಿಮಿಷ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಯಿತು ಉದ್ದಿನ ವಡೆ. ಇದ್ರ ಜೊತೆ ಕಾಂಬಿನೇಷನ್ ಆಗಿ ಚಟ್ನಿ ಅಥವಾ ಸಾಂಬಾರು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಾವು ಬೆಳಗಿನ ತಿಂಡಿಗೆ ಉದ್ದಿನ ವಡೆ ಮಾಡಿದ್ರಿಂದ ಚಿತ್ರಾನ್ನ ಜೊತೆಗೆ ಚಟ್ನಿನೂ ಮಾಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ರುಚಿಯಾಗಿ ಆಗಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.